ಹಲೋ ವೀಕ್ಷಕರೇ, ಬನ್ನಿ ಇವತ್ತು ಬಿಳಿ ಕೂದಲ ಸಮಸ್ಯೆಗೆ ಒಂದು ಒಳ್ಳೆ ರೀತಿಯಾಗಿ ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ. ನಿಮ್ಮ ಕೂದಲು ಉದುರುವಿಕೆ, ನಿಮ್ಮ ತಲೆಯಲ್ಲಿ ಜಾಸ್ತಿ ಹೊಟ್ಟಾಗುವ ಸಮಸ್ಯೆ, ನಿಮ್ಮ ಕೂದಲು ಉದ್ದನೇ ಆಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ. ನಿಮ್ಮದೆಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ತುಂಬಾ ಆಗಿದೆ. ನೀವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಇವತ್ತಿನ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ನೀವು ಕೂಡ ಟ್ರೈ ಮಾಡಿಬಿಡಿ. ನಿಮ್ಮ ಕೂದಲನ್ನು ಚೆನ್ನಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಹಾಗಾದರೆ ನಾನು ಇವಾಗ ಮಾಡುವಂಥ ಪ್ರೊಸೆಸಿಂಗ್ ನೋಡಿ. ಒಂದು ಬೌಲ್ ತೊಗೊಂಡಿರ್ತೀನಿ. ಅದರಲ್ಲಿ ನಾನು ಇವಾಗ ಫಸ್ಟಿಗೆ ತೊಗೊಳ್ತಾ ಇರೋವಂಥದ್ದು ಆವಲ ಮೆಹಂದಿ ಪುಡಿ ನೋಡಿ. ಆವಲ ಮೆಹಂದಿ ಪುಡಿ ನ್ಯಾಚುರಲಾಗಿ ನಮ್ಮ ಕೂದಲನ್ನು, ಬಿಳಿ ಕೂದಲನ್ನು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದಕ್ಕೋಸ್ಕರ ಆವಲ ಮೆಹಂದಿ ಪುಡಿ ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಕೂಡ ಖಂಡಿತವಾಗಿ ಆವಲ ಮೆಹಂದಿ ಪುಡಿ ವಾರದಲ್ಲಿ 1 ಸರ್ತಿ 2 ಸರ್ತಿ ನೀವು ಇದನ್ನು ರೆಡಿ ಮಾಡಿ ಯೂಸ್ ಮಾಡ್ತಾ ಬಂದರೆ ಸಾಕು. ನಿಮ್ಮ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಕೂದಲು ಕೂಡ, ನೀವು ಬಿಳಿ ಕೂದಲು ಆದವರು ಮಾತ್ರ ಹಚ್ಬೇಕಂತೀನಲ್ಲ, ಬಿಳಿ ಕೂದಲು ಆಗದೇ ಇರೋರು ಕೂಡ ಖಂಡಿತವಾಗಿ ಟ್ರೈ ಮಾಡಿಬಿಡಿ. ಯಾಕಂದರೆ ಮುಂದೆ ಇವಾಗಿನ ಕಾಲದಲ್ಲಿ ಮುಂದೆ ಬಿಳಿ ಕೂದಲ ಸಮಸ್ಯೆ ಬಂದೇ ಬರುತ್ತೆ. ಆವಾಗ ನಾವು ಅದನ್ನು ತಡೆಗಟ್ಟಬೇಕಂದ್ರೆ ಫಸ್ಟಿಗೆ ಇದನ್ನು ರೆಡಿ ಮಾಡಿ ಯೂಸ್ ಮಾಡ್ತಾ ಹೋದರೆ ನಮ್ಮ ಬಿಳಿ ಕೂದಲ ಸಮಸ್ಯೆಯನ್ನು ತಡೆಗಟ್ಬೋದು. ಇವಾಗ ಆವಲ ಮೆಹಂದಿ ಪುಡಿ ನಾನು 1 ಸ್ಪೂನಷ್ಟು ಹಾಕಿದ್ದೀನಿ. ಇವಾಗ ಆವಲ ಮೆಹಂದಿ ಪುಡಿ ಹಾಕಿದ್ಮೇಲೆ ನಾನು ಮತ್ತೇನು ಹಾಕ್ತೀನಪ್ಪ ಅಂದರೆ ಹೀನಾ ಮೆಹಂದಿ ಪುಡಿ ಹಾಕ್ತಾಯಿದ್ದೀನಿ. ಹೀನಾ ಮೆಹಂದಿ ಪುಡಿ ಅದು ಕೂಡ ನಮ್ಮ ಕೂದಲಿಗೆ ಬೆಸ್ಟ್ ಅನ್ಬೋದು ಸ್ನೇಹಿತರೆ. ನಮ್ಮ ಕೂದಲನ್ನು ಇವೆಲ್ಲನೂ ಕೂಡ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲನ್ನು ಚೆನ್ನಾಗಿ ಕೇರ್ ಮಾಡ್ಬೋದು. ಹಾಗೆ ನಮ್ಮ ಕೂದಲಿಗೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಕೂಡ ಯೂಸ್ ಮಾಡುವಂಥದ್ದು ಅವಶ್ಯಕತೆ ಬೀಳಲ್ಲ. ಹಾಗಾಗಿ ಇವೆರಡೂ ಕೂಡ ಖಂಡಿತವಾಗಿ ಬಳಸಿ. ಇವಾಗ ನೋಡಿ, ಇವೆರಡೂ ಕೂಡ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ, ನಿಮಗೆ ಬೇಕಾದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ, ನಿಮ್ಮ ಹತ್ರ ಸಿಕ್ಕರೆ ತೊಗೋಬೋದು, ಇಲ್ಲ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು. ಇವಾಗ ನೋಡಿ, ಕೊಬ್ಬರಿ ಎಣ್ಣೆ ತಲೆಗೆ ಯೂಸ್ ಮಾಡ್ತಾನೆ ಇರ್ತೀವಿ. ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಅಂತ ನಾವು ಕೊಬ್ಬರಿ ಎಣ್ಣೆ ಬಳಸ್ತಾ ಇರ್ತೀವಿ. ಅದೇ ಕೊಬ್ಬರಿ ಎಣ್ಣೆ ನಾವು ಇದರಲ್ಲಿ ಹಾಕಬೇಕಾಗುತ್ತೆ ನೋಡಿ. ಇವಾಗ ಸ್ನೇಹಿತರೆ, ಬಿಳಿ ಕೂದಲ ಸಮಸ್ಯೆ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಎಲ್ಲರೂ ಕೂಡ ಬಿಳಿ ಕೂದಲ ಸಮಸ್ಯೆ ಬಂದಮೇಲೆ ಏನಂದರೆ, ಸ್ವಲ್ಪ ಜನರು ನೋಡಿ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಶೈನಿಂಗ್ ಆಗಲಿ, ನನ್ನ ಕೂದಲು ಕೆಂಪಾಗಬೇಕಂತ ಅದನ್ನು ಯೂಸ್ ಮಾಡ್ತಿರ್ತಾರೆ. ಅವರಿಗಾಗಿ ಇವತ್ತಿನ ಬೆಸ್ಟ್ ಅನ್ಬೋದು ನೋಡಿ. ನಮ್ಮ ಕೂದಲು ಶೈನಿಯಾಗಿ ಮಾಡ್ಕೋಬೇಕು, ನಮ್ಮ ಕೂದಲು ಚೆನ್ನಾಗಿ ಶೈನ್ ಮಾಡ್ಕೋಬೇಕಂದ್ರೆ ಇದನ್ನು ಹೇರ್ ಪ್ಯಾಕ್ ನೀವು 1 ಸರ್ತಿ ಟ್ರೈ ಮಾಡಿಬಿಡಿ. ಹಾಗೆ ಹೋಗ್ಬಿಡಿ ಸ್ನೇಹಿತರೆ. ಬಿಳಿ ಕೂದಲ ಸಮಸ್ಯೆಗೆ ನಾನು ಇವಾಗ ಶೈನಿಂಗ್ ಆಗಿರುವಂಥ ಹೇರ್ ಪ್ಯಾಕ್ ಕೂಡ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಬ್ಲ್ಯಾಕ್ ಹೇರ್ ಪ್ಯಾಕ್ ಕೂಡ ತೋರಿಸ್ತೀನಿ. ಅವೆರಡೂ ಕೂಡ ನೀವು ಟ್ರೈ ಮಾಡ್ಬೋದು. ಯಾರಿಗೆ ಯಾವ್ದು ಇಷ್ಟ, ಯಾರಿಗೆ ಯಾವ್ದು ಇಷ್ಟ ಅಲ್ವಾ ಸ್ನೇಹಿತರೆ. ಎಲ್ಲರೂ ಕೂಡ ಬಿಳಿ ಕೂದಲಿಗೆ ಕಪ್ಪಾಗುವಂಥ ಕಲರ್ ಯೂಸ್ ಮಾಡಲ್ಲ. ಸ್ವಲ್ಪ ಶೈನಿಂಗ್ ಕಲರ್ ಕೂಡ ತುಂಬಾ ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಶೈನಿಂಗ್ ಆಗಬೇಕಂದ್ರೆ ನೀವು ಇದನ್ನು ಖಂಡಿತವಾಗಿ ನಿಮ್ಮ ಕೂದಲಿಗೆ ಬಳಸ್ಬೋದು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗಲೇ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿರುವಂಥದ್ದು ಕೆಂಪು ಕಲರು. ಇದನ್ನು ನಾವು ಹೇರ್ ಪ್ಯಾಕ್ ರೀತಿಯೇ ನಮ್ಮ ತಲೆಗೆ ಯೂಸ್ ಮಾಡ್ಬೋದು. ಯೂಸ್ ಯಾವ ರೀತಿ ಮಾಡಬೇಕಂದ್ರೆ, ನೀವು ತಲೆಗೆ ಹಚ್ಚೋಕ್ಕಿಂತ ಮುಂಚೆ ಸ್ನೇಹಿತರೆ, ಇದಕ್ಕೆ ನಾವು ಇದರಲ್ಲಿ ಬ್ರೂ ಕಾಫಿಯನ್ನು ಆ್ಯಡ್ ಮಾಡಬೇಕು. ಬ್ರೂ ಕಾಫಿ ಆ್ಯಡ್ ಮಾಡೋದ್ರಿಂದ ನಮ್ಮ ಕೂದಲು ಶೈನಿ ಆಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಶೈನ್ ಕಾಣಿಸೋದ್ರ ಜೊತೆಗೆ ನಮ್ಮ ಕೂದಲು ಕೂಡ ಜಾಸ್ತಿ ವೇಗವಾಗಿ ಕೂಡ ಇದನ್ನು ಏನು ಮಾಡುತ್ತೆ ಅಂದರೆ, ಇವೆಲ್ಲ ಕೂಡ ಹಾಕಿ ಮಾಡೋದ್ರಿಂದ ಬೆಳವಣಿಗೆ ಕೂಡ ಆಗುತ್ತೆ. ಇವಾಗ ನೋಡಿ, ಬ್ರೂ ಕಾಫಿ ಹಾಕಿದ್ದೀನಿ. ಬ್ರೂ ಕಾಫಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ತಲೆಗೆ ನಾರ್ಮಲಿ ತಲೆ ವಾಶ್ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೀರಲ್ವ, ಆವಾಗ ಇದನ್ನು 1 ಗಂಟೆ 2 ಗಂಟೆಗಳ ಮುಂಚೆ ನಿಮ್ಮ ತಲೆ ಪೂರ್ತಿಯಾಗಿ ಇದನ್ನು ಹಚ್ಕೊಂಡು ನೀವು ಇದನ್ನು ತಲೆ ವಾಶ್ ಮಾಡ್ಕೋಬೇಕಾಗುತ್ತೆ. ಇವಾಗ ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಕೆಂಪಾಗಿರುವಂಥದ್ದು ನೋಡಿ, ಶೈನಿಯಾಗಿ. ಇದೇ ರೀತಿಯಾಗಿ ನಿಮ್ಮ ಹೇರಿಗೆ ಕೂಡ ಹಚ್ಚಿದ್ರೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ನಿಮ್ಮ ಕೂದಲು ಶೈನಿ ಆಗುತ್ತೆ. ಹಾಗೆ ನಿಮ್ಮ ಕೂದಲು ಕೂಡ ಸಿಲ್ಕಿ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ವೀಕ್ಷಕರೇ, 1 ಸರ್ತಿ ಇದನ್ನು ಕೂಡ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತೊಂದು ಕೂಡ ಹೇರ್ ಪ್ಯಾಕ್ ಇರುವಂಥದ್ದು. ಎಲ್ರಿಗೂ ಕೂಡ ಶೈನಿಂಗ್ ಕೂದಲು ಇಷ್ಟ ಆಗೋಲ್ಲ. ಸ್ವಲ್ಪ ಜನರಿಗೆ ಕಪ್ಪು ಹೇರ್ ಪ್ಯಾಕ್ ಕೂಡ ಬೇಕೇ ಬೇಕು. ಹಾಗಾದರೆ ಇನ್ನೊಂದು ವಿಡಿಯೋ ಕೂಡ ಇದೆ, ಅದು ಕೂಡ ನೋಡ್ಕೊಂಡು ಹೋಗಿ. ಅದು ಕೂಡ ನೋಡಿಕೊಂಡ್ರೆ, ಅದು ಇಷ್ಟ ಆದರೆ ಅದು ಕೂಡ ಟ್ರೈ ಮಾಡ್ಬೋದು. ಇವಾಗ ನೋಡಿ, ಈ ಕೆಂಪು ಶೈನಿಂಗ್ ಹೇರ್ ಪ್ಯಾಕ್ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ವಿಡಿಯೋದಲ್ಲಿ ಹಲವಾರು ರೀತಿಗಳು ವಿಡಿಯೋ ಇದೆ ಸ್ನೇಹಿತರೆ. ಯಾವುದೆಲ್ಲ ನಿಮಗೂ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ. ಹಾಗಿದ್ದರೆ ಇದು ನೀವು ತಲೆಗೆ ಹಚ್ಕೊಂಡು ತಣ್ಣೀರಿಂದ ಸ್ನಾನ ಮಾಡ್ಕೋಬೇಕು. ಯಾವುದೇ ಶ್ಯಾಂಪು ಕೂಡ ಬಳಸೋದಕ್ಕೆ ಹೋಗಬೇಡಿ.
ಬನ್ನಿ ಮತ್ತೊಂದು ಹೇರ್ ಪ್ಯಾಕ್ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಇವಾಗ ಸ್ಟವ್ ಮೇಲೆ ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡಿರೋಂಥದ್ದು. ಇವಾಗ ಕಬ್ಬಿಣದ ಕಡೆಯಲ್ಲಿ ಏನು ಹಾಕ್ತೀನಿ ಅಂದರೆ ಸ್ನೇಹಿತರೆ, ನಾನು ತೊಗೊಂಡಿರೋಂಥದ್ದು ಹೀನಾ ಮೆಹಂದಿ ಪುಡಿನೇ ತೊಗೊಂಡಿದ್ದೀನಿ. ಹೀನಾ ಮೆಹಂದಿ ಪುಡಿ ಆದಮೇಲೆ ಆವಲ ಮೆಹಂದಿ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಸೇಮ್ ಪ್ರೊಸೆಸಿಂಗ್, ಸ್ವಲ್ಪ ಇದು ಡಿಫ್ರೆಂಟ್ ಆಗಿರುವಂಥದ್ದು, ಅದೇ ನೋಡಿ ತೋರಿಸೋವಂಥದ್ದು. ಇವಾಗ ನೋಡಿ ಹೀನಾ ಮೆಹಂದಿ ಪುಡಿ, ಆವಲ ಮೆಹಂದಿ ಪುಡಿ ತೊಗೊಂಡಿದ್ದೀನಿ. ನಾನು ಇವಾಗ ಇವೆರಡೂ ಕೂಡ ಹಾಕ್ಕೊಂಡಿರೋಂಥದ್ದು, ಎರಡೂ ಕೂಡ ಒಂದೊಂದೇ ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಏನು ಹಾಕ್ತಾಯಿದ್ದೀನಿ ಅಂದರೆ ನೋಡಿ, ಅಲೆವರ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಎಲೆವರ ಪೌಡ್ರ್ ಹಾಕೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಶೈನಿಂಗ್ ಆಗುತ್ತೆ ಅದು ಕೂಡ. ಹಾಗಾಗಿ ಅಲೆವರ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಇವೆಲ್ಲ ಪ್ರಾಡಕ್ಟ್ ಸ್ನೇಹಿತರೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಬೇಕಾದರೆ ಬೈ ಮಾಡ್ಬೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಕಾಳು ಪೌಡಿ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಮೆಂತ್ಯ ಕಾಳಿನ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಮೆಂತ್ಯ ಕಾಳಿನ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಆಮೇಲೆ ಅರಿಶಿಣದ ಪುಡಿ ಮೇನ್ ಸ್ನೇಹಿತರೆ, ನಮ್ಮ ಕೂದಲನ್ನು ಚೆನ್ನಾಗಿ ಕಪ್ಪು ಮಾಡುತ್ತೆ. ತುಂಬಾ ನೋಡ್ತಾ ಗಾಢವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಅದಕ್ಕೆ ಆವಲ ಮೆಹಂದಿ ಪೌಡ್ರ್ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಅರಿಶಿಣದ ಪುಡಿ ಹಾಕಿದ್ದೀನಿ. ಇವಾಗ ಅರಿಶಿಣದ ಪುಡಿ ಕೂಡ 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ, ಇದು ಪೂರ್ತಿ ಬಣ್ಣ ಕಪ್ಪಗಾಗಬೇಕು ವೀಕ್ಷಕರೇ, ಅಲ್ಲಿವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ತಾನೇ ಇದ್ದೀನಿ. ನಾವು ಅದನ್ನು ಹಾಗೆ ಶೈನಿಂಗ್ ಆಗಿ ಕೂದಲಿಗೆ ಬೇಕಂದರೆ ನಾವು ಹಾಗೆ ಕಲಿಸ್ಕೋಬೇಕು. ನಮ್ಮ ಕೂದಲಿಗೆ ಕಪ್ಪು ಬೇಕಂದರೆ ನಾವು ಇದನ್ನು ಈ ರೀತಿಯಾಗಿ ಪ್ರೊಸೆಸಿಂಗ್ ಮಾಡಿ ನಮ್ಮ ತಲೆಗೆ ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಎಷ್ಟೇ ಏಜ್ ಆದವ್ರು ಇರಲಿ, ಅವರಿಗಾಗಿ ಇವತ್ತಿನ ಹೇರ್ ಪ್ಯಾಕ್ ನೋಡಿ. ಏಜ್ ಆಗ್ತಾ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ ಆಗಲ್ಲ ಸ್ನೇಹಿತರೆ. ಹಾಗಾಗಿ ನ್ಯಾಚುರಲ್ ರೀತಿಯಾಗಿರುವಂಥ ಪ್ರಾಡಕ್ಟ್ ನೀವು ಕೂಡ ಬಳಸ್ಬೋದು. ಇದನ್ನು ಟ್ರೈ ಮಾಡ್ತಾ ಹೋದರೆ ನಿಮ್ಮ ಕೂದಲು ಜಾಸ್ತಿ ಕಲರ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ನೀವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದು ಬಿಡ್ತೀರಾ. ಕೆಮಿಕಲ್ ಪ್ರಾಡಕ್ಟು ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ, ಅದ್ರ ಜೊತೆಗೆ ನಿಮಗೆ ಜಾಸ್ತಿ ದಿನಗಳ ಕಾಲ ಇರೋಲ್ಲ ಸ್ನೇಹಿತರೆ. ನ್ಯಾಚುರಲ್ ಆಗಿರೋಂಥ ಪ್ರಾಡಕ್ಟ್ ನೀವು ಯೂಸ್ ಮಾಡ್ತಾ ಹೋದರೆ ನಿಮಗೆ ಜಾಸ್ತಿ ದಿನಗಳ ಕಾಲ ಏನಾಗುತ್ತೆ ಅಂದರೆ ಚೆನ್ನಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ನೋಡಿ ಕೆಮಿಕಲ್ ಪ್ರಾಡಕ್ಟ್ಗಿಂತ ನ್ಯಾಚುರಲ್ ಆಗಿರೋಂಥದ್ದು ಒಳ್ಳೆಯದು. ಇವಾಗ ಇದು ತುಂಬಾ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಹೊಗೆ ಬರ್ತಾ ಇರೋಂಥಕ್ಕೋಸ್ಕರ ನಿಮಗೆ ಕಾಣಿಸ್ತಾ ಇಲ್ಲ. ಪೂರ್ತಿಯಾಗಿ ಬ್ಲ್ಯಾಕ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಂಡು ತೊಗೊಂಡಿರೋದು. ಇವಾಗ ಸ್ಟವ್ ಆಫ್ ಮಾಡಿ ಇವಾಗ ಒಂದು ಬಟ್ಲಲ್ಲಿ ತೊಗೊಳ್ತೀನಿ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಬ್ಲ್ಯಾಕ್ ಅಂತ ನೋಡಿ. ಈ ಥರ ಬ್ಲ್ಯಾಕ್ ಆಗಿರುವಂಥದ್ದು, ಇದು ತುಂಬಾ ಬಿಸಿ ಇರುವಂಥದ್ದು. ಈ ರೀತಿ ಪೂರ್ತಿಯಾಗಿ ಪೌಡ್ರೆಲ್ಲ ಬ್ಲ್ಯಾಕ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇದಿಷ್ಟು ನನಗೆ ಎಷ್ಟು ಬೇಕಾಗುತ್ತೆ ನಿಮಗೆ ಅಷ್ಟನ್ನು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ಇಷ್ಟು ಮಾಡಿದ್ದೀನಿ, ಒಬ್ಬರಿಗೆ ಸಾಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ಇದನ್ನು ನಾವು ತಲೆ ಪೂರ್ತಿಯಾಗಿ ಡೈಲಿ ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ನಿಮಗೆ ಇದು ಸ್ವಲ್ಪ ದಿನದಿಂದ ದಿನಕ್ಕೆ ಬೇಕಾದರೆ ನೀವು ಸ್ವಲ್ಪ ಮಾಡಿ ಯಾವಾಗಾದರೂ ವಾರದಲ್ಲಿ 2 ಸರ್ತಿ ಇದನ್ನು ಹಚ್ತಾ ಹೋದರೆ ನಿಮ್ಮ ತಲೆಗೆ ಪೂರ್ತಿಯಾಗಿ ಪರ್ಮನೆಂಟಾಗಿ ನಿಮ್ಮ ಕೂದಲನ್ನು ಚೆನ್ನಾಗಿ ಕಪ್ಪು ಮಾಡುತ್ತೆ. ಇವಾಗ ನನ್ನ ಕೈಗಳು ಕಾಣಿಸ್ತಾ ಇರ್ಬೋದು ಎಷ್ಟು ಕಪ್ಪು ಆಗ್ತಾ ಇರೋವಂಥದ್ದು. ಇವಾಗ ನೋಡಿ, ಇದಕ್ಕೆ ಕೊಬ್ಬರಿ ಎಣ್ಣೆ ಪ್ಯೂವರ್ ಆಗಿರುವಂಥದ್ದು, ನೀವು ಯಾವುದೇ ಕೊಬ್ಬರಿ ಎಣ್ಣೆ ಬಳಸ್ತಿರಲ್ಲ ಅದೇ ಕೊಬ್ಬರಿ ಎಣ್ಣೆ ಇದರಲ್ಲಿ ಹಾಕಿದ್ರೆ ಸಾಕು, ಎಷ್ಟು ಚೆನ್ನಾಗಿ ಕಪ್ಪು ಕಲರ್ ಆಗುತ್ತೆ ಅಂತ ನೋಡಿ ನೀವು ಕೂಡ. ಇದು ನೋಡಿ ರಿಸಲ್ಟ್ ಸ್ನೇಹಿತರೆ, ನಮಗೆ ನ್ಯಾಚುರಲಾಗಿ ಬಿಳಿ ಕೂದಲಿಗೆ ಬಣ್ಣ ಹಾಕುವಂಥ ಕಪ್ಪು ಕಲರ್ ನೋಡಿ. ನಾವು ಕೊಬ್ಬರಿ ಎಣ್ಣೆ ಯಾಕೆ ಹಾಕಿದ್ದೀವಿ ಅಂದರೆ ಸ್ನೇಹಿತರೆ, ನಾವು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕಲಸೋದ್ರಿಂದ ನಮ್ಮ ಕೂದಲು ಕೊಬ್ಬರಿ ಎಣ್ಣೆ ಏನಾಗುತ್ತೆ ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇ ಅಬ್ಸರ್ವ್ ಮಾಡ್ಕೊಳ್ಳುವಾಗ ನಾವು ಇದೆಲ್ಲ ಕೂಡ ಹಾಕಿರ್ತೀವಿ, ಇದರಲ್ಲಿ ಹಾಕಿ ಸ್ವಲ್ಪ ಬಿಸಿ ಇರುವಾಗಲೇ ಕೊಬ್ಬರಿ ಎಣ್ಣೆ ಹಾಕಿರ್ತೀವಲ್ಲ, ಅದೇನಾಗುತ್ತೆ ಅಂದರೆ ಕೊಬ್ಬರಿ ಎಣ್ಣೆ ಎಲ್ಲ ಕೂಡ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಆವಾಗ ನಮಗೆ ಹೇರ್ ಪ್ಯಾಕ್ ರೀತಿ ಇದನ್ನು ಒಂದು ಪ್ಯಾಕ್ ರೆಡಿ ಆಗುತ್ತೆ. ನಾವು ತಲೆಗೆ ಯೂಸ್ ಮಾಡುವಾಗ ನಮ್ಮ ಬುಡದಿಂದ ಹಚ್ತಾ ಬಂದರೆ ಬುಡ ಎಲ್ಲ ಅಬ್ಸರ್ವ್ ಮಾಡಿಕೊಂಡ್ರೆ ನಮಗೆ ಬಿಳಿ ಕೂದಲ ಸಮಸ್ಯೆ ಬರಲ್ಲ. ಹಾಗಾಗಿ ಇದನ್ನು ಟ್ರೈ ಮಾಡ್ಬೋದು. ನಾನು ಇವಾಗ ನಿಮಗೆ ಹಚ್ಚಿ ಕೂಡ ತೋರಿಸ್ತೀನಿ ನೋಡಿ. ನನ್ನ ತಲೆಗೆ ಯಾವ ರೀತಿಯಾಗಿ ಹಚ್ತಾ ಇದ್ದೀನಿ ಅಂತ ನೋಡಿ. ನಾನು ಪೂರ್ತಿ ಕೈಯೆಲ್ಲ ಹಚ್ಕೊಂಡಿದ್ದೀನಿ. ಈ ರೀತಿ ಹಚ್ಕೊಂಡು ಪೂರ್ತಿ ತಲೆ ನಿಮಗೆ ಎಲ್ಲೆಲ್ಲಿ ಬಿಳಿ ಕೂದಲಾಗಿದೆ ಅಲ್ಲೆಲ್ಲ ಹಚ್ಕೋಬೇಕಾಗುತ್ತೆ. ಕೈ ಬೆರಳಿನಿಂದ ಹಚ್ಕೊಂಡು ಇದನ್ನು 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ನೀವು ಇದನ್ನು ವಾಶ್ ಮಾಡ್ಕೋಬೋದು. ಇಲ್ಲಾಂದರೆ ಡ್ರೈ ಆದರೆ ಹಾಗೆ ಕೂಡ ಬಿಡ್ಬೋದು. ನಿಮ್ಮ ಮನೇಲಿ ಇದ್ದರೆ ಡ್ರೈ ಆದರೆ ಬಿಟ್ಬಿಡಿ. ಎಲ್ಲಿಗಾದರೂ ಹೊರಗಡೆ ಹೋಗಬೇಕಂತ ಅಂದ್ಕೊಂಡ್ರೆ ನೀವು ಇದು ವಾಶ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ. ಇವಾಗ ಈ ಥರ ಆಗಿ ರೆಡಿ ಮಾಡಿಕೊಂಡು ತಲೆ ಪೂರ್ತಿ ಹಚ್ಕೊಂಡು ನೀವು ವಾಶ್ ಮಾಡ್ಕೊಂಡ್ಬಿಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ.